ಅದೇ ಎಸ್ಟೇಟಿಂದ ಯಾರೋ ಪ್ರೆಸ್ ರಿಪೋರ್ಟರ್ ರೋಡೋಗ್ತಾ ಇದ್ದಾನೆ. ನನ್ನ ದಾರಿಗಡ್ಡ ಬಂದವ್ರು ಯಾರೂ ಉಳಿಬಾರ್ದು. ಶಿವ ಅನಿಸ್ಬಿಡು. ಹಣ ಕೆಲಸ ಮುಗೀತು. ಏಯ್ ಎದ್ದೇಳೋ ಎದ್ದೇಳೋ. ಯಾರ ನೀನು? ನನ್ನ ಕಿಡ್ನಾಪ್ ಮಾಡಿದ್ಯಾ? ನಮ್ಮ ಜನ ಯಾರನ್ನ ನಂಬದೇ ಇದ್ರು ಡಾಕ್ಟ್ರ್ ನಂಬ್ತಾರೆ, ಆದರೆ ನೀವು ಒಬ್ಬ ಪ್ರೆಸ್ ರಿಪೋರ್ಟರ್ ರೋಡಲ್ಲಿ ಅನಾಥವಾಗಿ ಶವವಾಗಿ ಬಿದ್ದಿದ್ರೆ ಸೂಸೈಡ್ ಅಂತ ರಿಪೋರ್ಟ್ ಮಾಡ್ತೀರಾ? ಬೇಡ ಬೇಡ, ನನ್ನೇನು ಮಾಡಬೇಡ, ಬಿಟ್ಬಿಡು. ನಿಜ ನನಗೇನು ಗೊತ್ತಿಲ್ಲ, ನನಗಿಷ್ಟೇ ಗೊತ್ತಿರೋದು. ಬೇಡ 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 ಅಮ್ಮ ಅಮ್ಮ ನಾನೇನು ಮಾಡಬೇಡ. ಅಮ್ಮ 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 ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಇದೆಲ್ಲ ಮಾಡಕ್ಕೆ ಹೇಳಿರೋದು ಎಮ್ ಎಲ್ ಎ ಭಗವತ್ ಅವರು. ಏಯ್ MLA ಭಗತ್ತಾ? ಹೌದು ಹೌದು, ಅವರೇ 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 ಹೇಳಿರೋದು. ಹೌದು. ಏಯ್ ನೀನು ತಪ್ಸ್ಕೊಳಕ್ಕೆ ಅವ್ರ ಮೇಲೆ ಹೇಳ್ತಿದ್ಯಾ? ಇಲ್ಲ ಇಲ್ಲ, ನಾನು ನಿಜ ಹೇಳ್ತಿರೋದು. ಅವರೇ 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 ಹೇಳಿರೋದು. MLA ಭಗತ್.
ಯೂತ್ನ ತಡಿಬಾರ್ದು. ಹಾರ ಜೈಕಾರ ದೇವ್ರಿಗಾಕಿ. ನಾನು ನಿಮ್ಮಲ್ಲೊಬ್ಬ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇದ್ದರೆ ಸಾಕು. ಯಾರು ನೀನು? ನಾನೊಬ್ಬ ಲಾಯರ್. ನಿಮ್ಮ ಎಮ್ ಎಲ್ ಎ ಸಾಹೇಬ್ರ ನೋಡಬೇಕಿತ್ತು. ಇರೋ, ಕೇಳ್ಕೊಂಡು ಬರ್ತೀನಿ. ಸುರೇ, ಇನ್ನು ಎಷ್ಟು ಜನ ಆಗುತ್ತೆ ಕೆಲಸ? ಅಣ್ಣ 2 ದಿವಸ ಮುಗಿಸ್ಕೊಡ್ತೀರಣ್ಣ. ಟೈಮ್ ಈಸ್ ಮನಿ. ಕೆಲಸ ಬೇಗ ಆಗ್ಬೇಕು. ಯಾರೋ ಒಬ್ರು ಲಾಯರ್ ಬಂದಿದ್ದಾರಣ್ಣ, ನಿಮ್ಮನ್ನು ನೋಡ್ಬೇಕಂತೆ. ಸರಿ, ಬರ ಕೇಳಿ. ಹೋಗಿ, ನಿಮ್ಮ ಟೈಮ್ ಚೆನ್ನಾಗಿದೆ. ನನ್ನ ಟೈಮ್ ಚೆನ್ನಾಗೇ ಇದೆ. ನಿಮ್ಮ ಎಮ್ ಎಲ್ ಎ ಸಾಹೇಬ್ರದ್ದೇ ಸ್ವಲ್ಪ ಟೈಮ್ ಖರಾಬಾಗಿದೆ. ಹೇಳಿ, ನನ್ನಿಂದ ಏನಾಗಬೇಕು? ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಸರಿ, ಹೋಗಿ. ಆಯ್ತಣ್ಣ. ಬನ್ನಿ ಬನ್ನಿ. ಆ್ಯಕ್ಚುಲಿ ನಾನೊಬ್ಬ ಲಾಯರ್. ಎಲೆಕ್ಷನ್ಗೂ ಮುಂಚೆ ಊರಲ್ಲೊಬ್ಬ ಪ್ರೆಸ್ ರಿಪೋರ್ಟರ್ ಸತ್ತೋಗಿದ್ದಾನೆ. ಪೊಲೀಸವರು ಅದನ್ನು ಸೂಸೈಡ್ ಅಂತ ರಿಪೋರ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಇಲ್ಲ. ಏನಿಲ್ಲ, ಸತ್ತಿರೋನ್ ಫೋನ್ ಕೊನೆಯದಾಗಿ ನಿಮ್ಗೆ ಗೆಸ್ಟ್ ಹೌಸ್ ಹತ್ರನೇ ಸ್ವಿಚ್ ಆಫ್ ಆಗಿದೆ. ಯಾರೋ ನೀನು? ರಾಜಕಾರಣಿಗಳಿಗೆ 2 ಮುಖ ಇದೆ ಅಂತ ಕೇಳಿದ್ದೆ, ಆದರೆ ಫಸ್ಟ್ ಟೈಮ್ ಲೈವಲ್ಲಿ ನೋಡ್ತಾ ಇದ್ದೀನಿ. ಆದಷ್ಟು ಬೇಗ ಸಾಕ್ಷಿ ಸಮೇತ ಒಳಗಾಗಿಸ್ತೀನಿ. ಹಲೋ ಲಾಯರ್, ನೀವು ಕಪ್ಪು ಬಟ್ಟೆ ಹಾಕೋರು ಕತ್ಲಲ್ಲಿರೋ ಸತ್ಯನ ಬೆಳಕಕ್ಕೆ ತರ್ತೀರ. ನಾವು ಬಿಳಿ ಬಟ್ಟೆ ಹಾಕೋರು ಬೆಳಕಲ್ಲಿರೋ ಸತ್ಯನ ಕತ್ಲಲ್ಲಿ ಪರ್ಮನೆಂಟಾಗಿ ಮುಚ್ಚಾಕ್ಬಿಡ್ತೀವಿ. ಏನು ಭಯ ಪಡಿಸ್ತಾ ಇದ್ದೀರಾ? ಇಂಥ ಕಷ್ಟಗಳನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀನಿ. ನೀನು ಚಿಕ್ಕ ವಯಸ್ಸಿಂದ ಕಷ್ಟಗಳನ್ನ ನೋಡ್ಕೊಂಬಂದಿದ್ಯಾ? ನಾನು ಆ ಕಷ್ಟಗಳನ್ನ ಎದುರಿಸ್ಕೊಂಬಂದಿದ್ದೀನಿ. ತುಂಬ ಮೆರಿತಾ ಇದ್ದೀರಾ. ನಿಮ್ಮ ಮಟ್ಟ ಹಾಸನ ಮಟ್ಟ ಹಾಕೋಕ್ಕೆ ಕರೆಕ್ಟಾಗಿರೋ ಪೊಲೀಸ್ನ ಇಳಿಸ್ತೀನಿ. ಕರೆಕ್ಟಾಗಿರೋ ಪೊಲೀಸ್ನಾದರೆ ಜನಕ್ಕೋಸ್ಕರ ಇಳಿಸು. ನನ್ನನ್ನು ತಡಿಬೇಕು ಅಂದರೆ ಗುಂಡಿಗೆಯಲ್ಲಿ ದಮ್ಮಿರೋಂಥ ಗಂಡಸನ್ನು ಇಳಿಸು. ಇಳಿಸ್ತೀನಿ, ಸಾಕ್ಷಿ ಸಮೇತ ಎಲ್ರನ್ನೂ ಒಳಗಾಕ್ಸ್ತೀನಿ. ಆಲ್ ದ ಬೆಸ್ಟ್. ಸರ್, ಯಾರು ನೀನು? ನನ್ನ್ಯಾಕೆ ಇಲ್ಲಿ ಬರೋಕೆ ಹೇಳಿದ್ಯಾ? ಸರ್, ನಿಮ್ಮ ಫ್ರೆಂಡ್ ಕೆಲಸ ಮಾಡ್ತಿದ್ದ ಪ್ರೆಸ್ಸಲ್ಲ ನಾನು ಕೆಲಸ ಮಾಡ್ತಾಯಿದ್ದೆ. ಆದರೆ ಅವನು ಸೂಸೈಡ್ ಮಾಡ್ಕೊಂಡು ಸ್ಟೇಡಿ ಅವನಲ್ಲ, ಅವನ್ನ ಯಾರೋ ಬೇಕು ಅಂತಲೇ ಸಾಯಿಸಿದ್ದಾರೆ. ಅದು ನನಗೂ ಗೊತ್ತು. ಇದಕ್ಕೆಲ್ಲ ಕಾರಣ ಆ ಭಗತ್. ಅವನ್ನ ಸಾಕ್ಷಿ ಸಮೇತ ಒಳಗಾಕ್ಸ್ತೀನಿ. ಸರ್, ಅವನ ಬಗ್ಗೆ ತಿಳ್ಕೊಳಕ್ಕೆ ಸ್ವಲ್ಪ ನಾವು ರಿಸರ್ಚ್ ಮಾಡಿದ್ವಿ. ಆವಾಗ ಸ್ವಲ್ಪ ನಮಗೆ ವಿಷಯಗಳು ಗೊತ್ತಾಯಿತು. ಹೇಳು, ಏನು ಗೊತ್ತಾಯ್ತು ಹೇಳು. ಆ ಭಗತ್ ಬಗ್ಗೆ ಏನು ಗೊತ್ತಾಯ್ತು ಹೇಳು. ಮೊದಲನೇದಾಗಿ ಅವನ ಹೆಸರು ಭಗತ್ ಅಲ್ಲ, ಭರತ್.
ಏನು ಹೇಳಬೇಕು ಅಂದೆ? ನೀನೇ ಏನೋ ಹೇಳ್ಬೇಕು ಅಂದ. ನೀನು ಹೇಳು. ನೀನೇ ಹೇಳು. ಅರೆ ಸರಿ, ನಾನು ಹೇಳ್ತೀನಿ. ಟನ್ ಟಡನ್, ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ಸ್ಯಾಲ್ರಿ ಎಷ್ಟು? 30,000. ಬರೀ 30,000ನ? ನಮ್ಮ ಮನೆಯಲ್ಲಿ 1-1.5 ಲಕ್ಷ ಬರೋ ಸಂಬಂಧ ನೋಡ್ತಿದ್ದಾರೆ, ನೀನ್ ನೋಡಿದ್ರೆ ಬರೀ 30,000 ಅಂತಿದ್ಯಾ. ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಾರಂತೆ. ಹೋಗ್ತಾ ಹೋಗ್ತಾ ಜೀವನನೂ ಮುಗ್ದೋಗುತ್ತೆ, ಆಯುಷು ಮುಗ್ದೋಗುತ್ತೆ. ಸ್ವಪ್ನ, ನೋಡ್ ಭರತ್, ನನ್ನ ಲೈಫಲ್ಲಿರೋ ಆಸೆ ಖುಷಿಗಳನ್ನ ನೀನು EMI ಲೈಫಲ್ಲಿ ಬದುಕೋಕೆ ಇಷ್ಟ ಇಲ್ಲ. ಸೊ ವಾಟ್? ನಥಿಂಗ್. ನೋಡು, ಈ ಸ್ವೀಟ್ ಕೂಡ ಯಾವುದೋ ಚೀಪ್ ಬೇಕ್ರಿಯಿಂದ ತಂದಿದ್ಯಾ. ನೋಡು, ನೀನು ಯಾರ ಲೈಫಲ್ಲೂ ತೊಂದರೆ ಮಾಡಲ್ಲ ಅಂತ ಗೊತ್ತು. ಸೊ ನನ್ನ ಲೈಫಲ್ಲೂ ಮಾಡಬೇಡ ಪ್ಲೀಸ್. ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ಅಂತ ಹೇಳ್ತಿದ್ರು, ಆದರೆ ಇವಳು ಸ್ಯಾಲ್ರಿಯನ್ನು ಬೆಲೆ ಕಟ್ಬಿಟ್ಟು ಹೋಗ್ತಿದ್ದಾಳೆ. ಹಲೋ. ಲೋ ಮಗ, ನಿನಗೆ ಸಿಕ್ಬೇಕಾಗಿರೋ ಗೌರ್ಮೆಂಟ್ ಕೆಲಸನ ಯಾರೋ MLA ಮಗನಿಗೆ ದುಡ್ಡಿಗೆ ಮಾರ್ಬಿಟ್ಟವ್ರು ಕಣೋ. ಹಲೋ ಮಗ, ಕೇಳಿಸ್ತಾ ಇದೆಯಾ? ಹಲೋ. ಪ್ರೂವ್ ಮಾಡಿಬಿಟ್ಟೆ ಕಣೆ, ಪ್ರೂವ್ ಮಾಡಿಬಿಟ್ಟೆ. ನಾಯಿಗಿರೋ ನಿಯತ್ತು, ಅಧಿಕಾರಕ್ಕಿರೋ ದೌಲತ್ತು, ದುಡ್ಡಿಗಿರೋ ತಾಕತ್ತು ಈ ಪ್ರಪಂಚದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ಟೆ. ದುಡ್ಡಿಂದ ಅವನ ಪ್ರೀತಿಂಗ್ ಕಳ್ಕೊಂಡ, ಅಧಿಕಾರದಿಂದ ಅವನು ಸಿಗ್ಬೇಕಾದ್ರೆ ಕೆಲಸ ಕಳ್ಕೊಂಡ, ಕೊನೆಗೆ ಅವನ ಮೃಗ ಆದ. ಮತ್ತು ಅವನ ರಾಜಕೀಯದ ಪ್ರವೇಶ? ಇಲ್ಲಿನ XMLA ಶಿವರುದ್ರೇಗೌಡ. ಶಿವ, ಇವನು ನನ್ನ ಸ್ನೇಹಿತ. ಎಲೆಕ್ಷನ್ ಮುಗಿಯೋವರೆಗೂ ಜೊತೆಲೇ ಇರ್ತಾನೆ. ಇವನಿಗೇನು ಕೊರತೆ ಬರದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನೀನೋಗಿ ಇಷ್ಟೆಲ್ಲ ನೋಡ್ಕೊ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಬರ್ತೀನಿ. ಬನ್ನಿ, ನಾನು ತೋರಿಸ್ತೀನಿ. ನಿಮ್ಮನ್ನು ಅವ್ರ ಜೊತೆಯಲ್ಲಿ ಯಾವತ್ತೂ ನೋಡೇ ಇಲ್ವೇ ನಾನು? ಅದು ಸ್ಕೂಲ್ ಫ್ರೆಂಡ್. ಬಿಡೆ, ದಂಬೇಕಾ? ಇಲ್ಲದೆ ಇರೋನು ಕೊಡು. ಬರ್ತಿದ್ದಂಗೆ ಅವನಾ? ಇದು ಬರ್ತಿದ್ದಂಗೆ ಬಂದಿರೋ ಅವ ಅಲ್ಲ, ಬಾಯ್ ಬರ್ತಿಂದ ಬಂದಿರೋ ಅವ. ನನಗೆ ಡೈಲಾಗಾ? ಏನೋ ನಿನ್ನ ಹೆಸರು? ಏನೋ ನಿನ್ನ ಹೆಸರು? ಎಲ್ಲ ಕಳ್ಕೊಂಡ ಬರೋದು ಬದುಕಲ್ಲಿ ಅವನ ಆಲೋಚನೆಗಳು ಬದಲಾಯಿತು, ಅವನ ಆಸೆಗಳು ಬದಲಾಯಿತು, ಅವನು ಹೋಗೋ ದಾರಿನೂ ಬದಲಾಯಿತು, ಕೊನೆಗೆ ಅವನ ಹೆಸರು ಬದಲಾಯಿತು. ಭಗತ್. ಅಧಿಕಾರದಿಂದ ಏನನ್ನು ಪಡ್ಕೊಬೋದು ಅಂತ ಭರತ್ ಎಲ್ಲ ನೋಡ್ಕೊಂಡ. ದುಡ್ಡು ಒಂದಿದ್ರೆ ಏನೇನೆಲ್ಲ ಪಡ್ಕೊಬೋದು ಅಂತ
ತಿಳ್ಕೊಂಡ. ತುಂಬ ಬೇಗ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ ಭರತ್. ಆ ಒಂದಿನ ಬಾ ಶಿವರಾಜೇಗೌಡ. ಕುತ್ಕೋ ಶಿವರಾಜೇಗೌಡ. ಪಾರ್ಟಿ ಹೆಡ್ ಮುಂದೆ ಒಬ್ಬ ಸಾಮಾನ್ಯ ಮೇಲೆ ಏ ಇರ್ಲಿ ಕೂತ್ಕೋ. ಎರಡು ಸರಿ ಈ ಪಾರ್ಟಿಯಿಂದ MLA ಗೆದ್ದಿದ್ದೀನಿ. ದೊಡ್ಡ ಮನ್ಸು ಮಾಡಿ ಈ ಸರಿನೂ ಈ ಪಾರ್ಟಿ ಟಿಕೆಟ್ ನನಗೆ ಸಿಗೋ ಥರ ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ. ಸರ್ ನಂಗೆ ಗೊತ್ತು ಶಿವರಾಜೇಗೌಡ, ಆದರೆ ಇಷ್ಟು ದಿನ ಇಲ್ದೈತಿ. ಇವಾಗ ನಿಮ್ಮೂರೇನೋ ಒಬ್ಬ ನಮ್ಮ ಪಾರ್ಟಿ ಟಿಕೆಟ್ನೇ ಬೇಕು ಅಂತ ಕೇಳ್ತಿದ್ದಾನೆ. ನಮ್ಮೂರಲ್ಲ, ನನ್ನ ಬಿಟ್ಟು ಈ ಪಕ್ಷದಿಂದ ನಿಲ್ಲೋ ಅಂತ ಗಂಡ ಯಾರು? ಅವನ ಹೆಸರು ಭಗತ್ ಅಂತೆ. ಭಗತ್ತ? ನಮ್ಮೂರಲ್ಲಿ ಭಗತ್ ಅಂತ ಯಾರಿದ್ದಾರೆ? ಶಿವ ಅಣ್ಣ, ನಮ್ಮೂರಲ್ಲಿ ಭಗತ್ ಅಂತ ಯಾರಾದ್ರಿದ್ದಾರಾ? ನಮ್ಮೂರಲ್ಲಿ ಭಗತ್ ಅನ್ನೋರು ಯಾರೂ ಇಲ್ಲಣ್ಣ. ನೋಡಿದ್ರಾ, ನಮ್ಮೂರಲ್ಲಿ ಭಗತ್ ಅಂತ ಯಾರಿಲ್ಲ. ಜೊತೆಯಲ್ಲೇ ಇದ್ದು ರಾಜಕೀಯ ಮಗ, ಎಲ್ಲ ರಾಜಕೀಯ. ಸ್ಟ್ರೈಟಾಗಿ ಪಾಯಿಂಟಿಗೆ ಬರ್ತೀನಿ. ಅವ್ರು ಹೇಳ್ದಂಗೆ 2 ಸರಿ ಗೆದ್ದಿದ್ದಾರೆ. ಮೊದಲನೇ ಸರಿ 10,000 ಓಟ್ ಲೀಡಲ್ಲಿ ಗೆದ್ದಿದ್ದಾರೆ. 2ನೇ ಸರಿ ಬರೀ 2,000 ಓಟ್ ಲೀಡಲ್ಲಿ ಗೆದ್ದಿದ್ದಾರೆ. ಈ ಸರಿ ಗೆಲ್ತಾರೆ ಅನ್ನೋ ನಂಬಿಕೆ ಏನು? ಅವ್ರು ಗೆಲ್ಲೋದು ಬಿಡೋದು ಮ್ಯಾಟ್ರಲ್ಲ. ಪಾರ್ಟಿ ಹೆಡ್ಡಾಗಿ ನೀವು CM ಆಗಿ ಗೆಲ್ಲೋದೇ ಮುಖ್ಯ. ಸೀರಿಯಲ್ ಮಧ್ಯದಲ್ಲಿ ಬರೋ ಅಡ್ವರ್ಟೈಸ್ಮೆಂಟಲ್ಲೇ ಜನ ಚೇಂಜ್ ಕೇಳ್ತಿದ್ದಾರೆ. ಇನ್ನು ಎಷ್ಟು ದಿನ ಅಂತ ಇವ್ರನ್ನ ಗೆಲ್ಲಿಸ್ತಾರೆ ಹೇಳಿ? ನೀವು ಕ್ಯಾಂಡಿಡೇಟ್ನ ಚೇಂಜ್ ಮಾಡಿಲ್ಲ ಅಂದರೆ ಜನ ಹಾಕೋ ವೋಟ್ನ ಚೇಂಜ್ ಮಾಡಿಬಿಡ್ತಾರೆ. ಈ ಪಾರ್ಟಿಯಿಂದ ಹೊಸೊಬ್ಬರಿಗೆ ಅವಕಾಶ ಕೊಡ್ತೀವಿ, ಹೊಸೊಬ್ಬರಿಗೆ ಪ್ರೋತ್ಸಾಹಿಸ್ತೀವಿ, ಹೊಸತನ ತರ್ತೀವಿ ಅಂತ ಜನಕ್ಕೆ ನಂಬಿಕೆ ಬಂದರೆ ಸಾಕು. ಹೊಸ ಕ್ಯಾಂಡಿಡೇಟ್ನ ಗೆಲ್ಲಿಸ್ತಾರೆ, ಪಾರ್ಟಿ ಗೆಲ್ಲುತ್ತೆ, ನೀವು CM ಆಗ್ತೀರಾ. ರಾಜಕೀಯ ಅಂದರೆ ಮುಂದಿನ 5 ವರ್ಷಕ್ಕೆ ನಮ್ಮ ಪಕ್ಷ ಗೆಲ್ಲೋ ಥರ ಇರಬಾರ್ದು. ಮುಂದಿನ 5 ಜನ್ರೇಷನವರು ನಮ್ಮ ಪಕ್ಷದ ಹೆಸರು ಹೇಳ್ಕೊಂಡು ಬದುಕಬೇಕು. ಅದು ರಾಜಕೀಯ ಅಂದರೆ. ಏನು ಮಾಡ್ತಿರೋ ನಿರ್ಧಾರ ನಿಮಗೆ ಬಿಟ್ಟಿದ್ದು. ನಿಮ್ಮ ನಿರ್ಧಾರಕ್ಕೆ ಕಾಯ್ತಾ ಇರ್ತೀನಿ. ಏಯ್, ಪಾರ್ಟಿ ಟಿಕೆಟ್ ತಗೊಂಡು MLA ಆಗಬೇಕಂದ್ರೆ ನೀನು ಅಂದ್ಕೊಂಡ್ರೆ ಸುಲಭ ಅಲ್ಲ. ಕೋಟಿ ಕೋಟಿ ಖರ್ಚು ಮಾಡಬೇಕು. ಮಾಡ್ತೀನಿ. ಕೋಟಿ ಮಾಡೋದು ಬೋಟಿ ಮಾಡಿದ್ರೆ ಸುಲಭ ಅಲ್ಲ. ನನಗೆ
ಕೋಟಿ ಮಾಡೋದು ಬರುತ್ತೆ, ಕೋಟಿ ಮಾಡೋದು ಬರುತ್ತೆ. ಯಾವನ್ನಾದರೂ ಗಾಂಚಲಿ ಮಾಡಿದ್ರೆ ಕೋಟಿ ತೆಗೆಯೋದು ಬರುತ್ತೆ. ಅಣ್ಣ ನೀವೇನು ತಲೆ ಕೆಡ್ಸ್ಕೊಬೇಡ್ರಣ್ಣ. ಬಿಸಿ ರಕ್ತ ಅಣ್ಣ ಒಂದು. ಬಿಸಿ ರಕ್ತ ಅಲ್ಲ, ರಾಜಕೀಯದ ರಕ್ತ. ನೀನೇನು ತಲೆ ಕೆಡ್ಸ್ಕೊಂಬೇಡ. ಈ ಸಲ ಪಾರ್ಟಿಗೆ ಸಪೋರ್ಟ್ ಮಾಡಿ ಗೆಲ್ಸೋ ಜವಾಬ್ದಾರಿ ನಿಂದು. ನಮ್ಮ ಕರಾಮ್ ಮೋಸದಿಂದ MLA ಟಿಕೆಟು. ಅವನು ಮೋಸದ ರಾಜಕೀಯದ ಆಟದಲ್ಲಿ ನನ್ನ ಫ್ರೆಂಡ್ ಹೆಂಗೆ ಸತ್ತ. ಹಲೋ, ನೀವು ಹೇಳಿದ ಇನ್ಫಾರ್ಮೇಷನ್ ಕರೆಕ್ಟ್ ಸರ್. ಎಲ್ಲರೂ ಇಲ್ಲೇ ಇದ್ದಾರೆ. ಹಾಂ ಸರ್, ರೆಕಾರ್ಡಿಂಗ್ ಮಾಡ್ಕೊತೀನಿ ಸರ್, ಮಾಡ್ಕೊತೀನಿ. ಬಿಸಿ ರಕ್ತನ ನಾನು ನಿನಗೆ ಸಪೋರ್ಟ್ ಮಾಡಬೇಕಾ? ನಾನು ಹೂ ಅಂದರೆ ಇವನು ಇಲ್ಲೇ ನಿನ್ನ ಸಮಾಧಿ ಮಾಡಿಬಿಡ್ತಾನೆ. ಸಮಾಧಿ ಹೂವನೋ ಶಿವ. ಬರೀ 500,000ಕ್ಕೆ ಪಕ್ಷ ಬದಲಾಯಿಸಂತ ಈ ಜನ ನಂಬ್ತಿದ್ಯಾ? ಏ ಭರತ್, ನಿನ್ನಂತೂ ಸುಮ್ಮನೆ ಬಿಡಲ್ಲ. ನಾನು ಏನು ಮಾಡ್ತೀನೋ ನೋಡ್ತಾ ಇರು. ಯಾರೇನೇ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರೋಕ್ಕೆ ನಾನು ಬರತ್ತಲ್ಲ. ಭಗತ್ ಶಿವ ನನ್ನೇ ಸಾಯಿಸ್ಬೇಕು ಅಂತ ಆಲೋಚನೆ ಬಂದಿರೋ ಆತಲೆ ಇರಬಾರ್ದು. ಅವನ ಸಾವೇ ಸಿಂಪತಿಯಾಗಿ ನನ್ನ ಗೆಲುವು ಕಾರಣ ಆಗಬೇಕು. ಹಿಂಸೆ ಕೊಡ್ದಿರ ಸಾಯಿಸ್ಬಿಡ. ಏ ಶಿವ, ನಮ್ಮನೆ ಹುಡ್ತೀನಿ ಅನ್ಕೊಳ ನೀನು. ನನ್ನೇನು ಮಾಡ್ಬಿಡುವ, ಬಿಟ್ಬಿಡು ಅಮ್ಮ. ರೆಕಾರ್ಡು ಅದೇ ಯಾವನೋ ಪ್ರೆಸ್ ರಿಪೋರ್ಟರ್ ಎಸ್ಟೇಟಿಂದ ಓಡೋಗ್ತಾ ಇದ್ದಾನೆ. ನನ್ನ ದಾರಿಗೆ ಅಡ್ಡ ಬಂದವನು ಯಾವನೋ ಹೊಡಿಬಾರ್ದು. ಶಿವ ಅನ್ಸ್ಬಿಡು. ಫ್ರೆಂಡು ಅಂದರೆ ಯಾವಾಗಲೂ ಹೆಗಲು ಕೊಟ್ಟು ಹೆಗಲ ಮೇಲೆ ಕೈ ಹಾಕೊಂಡೋಡೋನಲ್ಲ. ಸೋತಾಗ ಸತ್ತಾಗ ಹೆಗಲು ಕೊಡೋನೇ ನಿಜವಾದ ಫ್ರೆಂಡು. ಆ ಭಗತ್ತಿಂದ ನನಗೆ ಆ ಭಾಗ್ಯನೂ ಸಿಗಲಿಲ್ಲ. ಸರ್, ಒಳ್ಳೆ ಸಾಕ್ಷಿ ಸಿಕ್ಕಿದ್ರೆ ಅವನ್ನ ಒಳಗಾಕಿಸ್ಬೋದು. ಸಾಕ್ಷಿ ತಾನೇ? ಕೇಳ್ತಿದ್ದಲ್ಲ ಸಾಕ್ಷಿ, ನೋಡೋ. ಸಾಕು ಸರ್, ಇದೊಂದು ಸಾಕ್ಷಿ ಸಾಕು ಸರ್. ಆ MLA ಭಗತ್ನ ಒಳಗಾಕ್ಸಕ್ಕೆ ಇದೊಂದು ಸಾಕ್ಷಿ ಸಾಕು ಸರ್. ಸರ್, ಭಗತ್ ಹೇಳಿದ್ನಲ್ಲ ಲಾಯರ್, ನೀನೆಷ್ಟೇ ಸಾಕ್ಷಿ ನೋಡ್ಕಿದ್ರು ನಾನು ನಾಶ ಮಾಡೇ ಮಾಡ್ತೀನಿ. ಹಿಂದೆ ನೋಡ್ತೀನ. ಇನ್ನೊಂದು ಕ್ಲೂ ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನಾಳೆ ನಡೆಯೋ ಪ್ರಮಾಣ ವಚನದಲ್ಲಿ ನಾನೇ CM. ತಾಕತ್ತಿದ್ರೆ ತಡಿ. ಸರ್
ಇದ್ದಿದ್ದು ಒಂದು ಸಾಕ್ಷಿನೂ ಹೋಯ್ತು. ಅವನು MLA ಆದಾಗ ನಾವು ತಡೆಯೋಕ್ಕಾಗಿಲ್ಲ. ಇವಾಗ CM ಅಂತೆ ಸರ್. ಯಾರು ಸರ್ ತಡೆಯೋದು ಅವನ್ನ? ಒಳ್ಳೆಯವನಾಗಿದ್ದಾಗ ಈ ಕೈಯಲ್ಲಿ ಏನೂ ಇರಲಿಲ್ಲ, ಸ್ವಲ್ಪ ಕೆಟ್ಟವನಾದ. ಇಡೀ ರಾಜ್ಯದ ರಾಜಕಾರಣಿ ನನ್ನ ಕೈಯಲ್ಲಿದೆ. ಇನ್ನು ಒಳ್ಳೇದು ಮಾಡು ಅಂತ ನಾನು ನಿಂಗೆ ಕೇಳಲ್ಲ, ಯಾಕಂದರೆ ಪ್ರಪಂಚದಲ್ಲಿ ಯಾರು ಒಳ್ಳೆಯವರಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಪ್ರಮಾಣ ವಚನಕ್ಕೆ ಜನ ಕಾಯ್ತಿರ್ತಾರೆ. ನಾನಿನ್ನು ಬರ್ತೀನಿ. ಓ ಲಾಯರ್, ನೀವೇನಿಲ್ಲಿ? ಮೋಸದಿಂದ MLA ಆದೆ, ಇವಾಗ CM. ಇಷ್ಟು ಬೇಗ ಇದೆಲ್ಲ ಹೇಗೆ ಸಾಧ್ಯ? ನಮ್ಮ ಇಂಡಿಯನ್ಸ್ ಒಂಥರ ಸೆಂಟಿಮೆಂಟಲ್ ಫೂಲ್ಸ್. ಅದೇ ಸೆಂಟಿಮೆಂಟ್ನ ನಾನು ಉಪಯೋಗಿಸ್ಕೊಂಡೆ. ತಂದೆ ಮಗಳ ಸೆಂಟಿಮೆಂಟ್. ಹೇ, ನೋಡು, ನಂಗೆ ನಿನ್ಗೆ ಏನು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ, ಆದರೆ ನಂಗೆ ಅಧಿಕಾರ ಬೇಕು. ಹೇಯ್, ವಿಡಿಯೋ ಮಾಡೋ. ನಮಸ್ಕಾರ ಪಾರ್ಟಿ ಹೆಡ್ ಅವ್ರಿಗೆ. ನಾಳೆ ಪ್ರಮಾಣ ವಚನಕ್ಕೆ ಎಲ್ಲ ಕಾರ್ಯಗಳು ನಡೀತಾ ಇದ್ದಂಗಿದೆ. ನಡೀಲಿ, ಎಲ್ಲ ಕರೆಕ್ಟಾಗೇ ನಡೀಲಿ. ಆದರೆ CM ಜಾಗದಲ್ಲಿರೋ ಹೆಸರು ಮಾತ್ರ ಚೇಂಜ್ ಆಗಬೇಕು. ಅಲ್ಲಿ ಈ ಭಗತ್ ಹೆಸರು ಇರ್ಬೇಕು. ಇಲ್ಲ ಅಂದರೆ ಯೋಚನೆ ಮಾಡಿ. 5 ವರ್ಷದ ಅಧಿಕಾರ ಬೇಕಾ? ರಕ್ತ ಸಂಬಂಧದ ಮಗಳು ಬೇಕಾ? ಮಾಡ್ತೀರಾ? ಬಿಟ್ಕೊಡ್ತೀರಾ? ಯಾಕಂದರೆ ತಂದೆ ಮಗಳಿಗೋಸ್ಕರ ಏನು ಬೇಕೋ ಮಾಡ್ತಾನೆ. ವಾಹ್, ತುಂಬ ದಿನ ಮೋಸದಾಟ ನಡೆಯಲ್ಲ. ಲಾಯರ್, ಈ ಜೀವನ ಒಂಥರ ಬಿಸ್ನೆಸ್ ಇದ್ದಂಗೆ. ಆದಾಗ ಚೆನ್ನಾಗಿ ದುಡ್ಕೋಬೇಕು. ಇಲ್ಲ ಅಂದಾಗ ದೇಹನ ದೇವ್ರಿಗೆ ಮಾರ್ಬಿಡ್ಬೇಕು. ಪ್ರಮಾಣ ವಚನಕ್ಕೆ ಜನ ಕಾಯ್ತಿರ್ತಾರೆ. ಬರ್ತೀನಿ. ಕೆಟ್ಟವನ್ನ ತಡಿಬೋದು, ಆದರೆ ಒಳ್ಳೆಯವನೇ ಕೆಟ್ಟವನಾಗಿ ಬದಲಾದ್ರೆ ತಡೆಯೋದು ತುಂಬ ಕಷ್ಟ. ಆದರೆ ಒಂದು ರಿಕ್ವೆಸ್ಟ್, ಈ ಅಮಾಯಕ ಜನರನ್ನು ಏನೂ ಮಾಡಬೇಡ. ಅಮಾಯಕರ ಯಾರೋ ಈ ಜನನ? ಬೆಳಗ್ಗೆ ಹಾಲು ತಂದು ಮಕ್ಕಳು ಕುಡಿಸಿ ಅವರು ಕುಡಿದು ರಾತ್ರಿಗೆ ಅದೇ ಹಾಲು ಕೊಟ್ಟಿರೋ ಹಸುನ ಕತ್ತರಿಸಿ ತಿಂತಿದ್ದಾರಲ್ಲ, ಇವರ ಅಮಾಯಕರ. ಸತ್ತ ಮೇಲೆ 6 ಅಡಿ 3 ಅಡಿ ಅಂತ ಗೊತ್ತಿದ್ರು 1-2 ವರ್ಷ ಗ್ಯಾಪಲ್ಲಿ ಹುಟ್ಟಿರೋ ಅಣ್ಣ ತಮ್ಮದ್ರು ಕೂಡ 1-2 ಅಡಿಗೋಸ್ಕರ ಕೋರ್ಟಲ್ಲಿ ಅವ್ರ ಮೇಲೆ ಇವ್ರ ಕೇಸು, ಇವ್ರ ಮೇಲೆ ಅವ್ರ ಕೇಸು ಹಾಕ್ಕೊಂಡು ಸಾಯ್ತಿದ್ದಾರಲ್ಲ, ಇವರ ಅಮಾಯಕರ. ಇವತ್ತೊಬ್ಳು, ನಾಳೆ ಒಬ್ಳು, ನಾಳಿದ್ದೊಬ್ಳು ಅಂತ ಪ್ರೀತಿ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಿರೋ ಇಂಥ ರೋಡ್ ರೋಮಿಯೋಗಳು ಇವ್ರ ಅಮಾಯಕರ. ಅರ್ಥೇಚ ಕಾಮೇಚ ಮೋಕ್ಷೇಚ ಅಂತ 3 ಗಂಟೆ ಹಾಕಿರೋ ಗಂಡನ ಕುಕ್ಕರಲ್ಲ 3 ಉಜಿಲೋಡಿ ಸಾಯಿಸ್ತಿದ್ದಾರಲ್ಲ, ಇಂಥ ಹೆಂಡ್ತಿರೋ ಇವ್ರ ಅಮಾಯಕರ. ಸುಂದರವಾಗಿರೋ ಪ್ರಪಂಚದಲ್ಲಿ ನಾನು ಮಾತ್ರ, ನನ್ನ ಮಕ್ಕಳು ಮಾತ್ರ, ನನ್ನ ಮೊಮ್ಮಕ್ಕಳು ಮಾತ್ರ ಅಂತ ಬದುಕ್ತಿರೋ ಇಂಥ ಸ್ವಾರ್ಥಿಗಳು, ಇವ್ರಿಗೆಲ್ಲ ನನ್ನ ಅಧಿಕಾರದಿಂದ ಒಬ್ಬೊಬ್ಬನಿಗೂ ವಹಿಸ್ಬಿಡ್ತೀನಿ. ನೋಡು, ನಿನ್ನ ಜೊತೆ ಮಾತಾಡ್ತಾ ಪ್ರಮಾಣ ವಚನಕ್ಕೆ ಟೈಮ್ ಆಗಿರೋದ ಮರ್ತುಬಿಟ್ಟಿದ್ದೀನಿ. ಬರ್ತೀನಿ. ಪ್ರಮಾಣ ವಚನ ಸ್ಪೀಚೇ ಮರ್ತೋಯ್ತಲ್ರೋ.
ಪ್ರಾಕ್ಟೀಸ್ ಮಾಡಬೇಡ ಭಗತ್ ಎಂಬ ಹೆಸರಿನವ ನಾನು. ಇಲ್ಲಿ ನಾನು ಭಗತ್ತಾಗಿನೂ ಮಾತಾಡ್ತಿಲ್ಲ, ಭರತ್ತಾಗಿನೂ ಮಾತಾಡ್ತಿಲ್ಲ, ಒಬ್ಬ ಡೈರೆಕ್ಟರಾಗಿ ಮಾತಾಡ್ತಿದ್ದೀನಿ. ಮಕ್ಕಳು ಚೆನ್ನಾಗಿರಬೇಕು ಅಂತ ತಂದೆ ತಾಯಿ ಚೆನ್ನಾಗಿರಬೇಕು ಅಂತ ಮಕ್ಕಳು ತುಂಬ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ. ಆ ಸ್ವಾಭಿಮಾನನ 5 ವರ್ಷಕ್ಕೊಂದ್ಸತಿ ಕೇವಲ 500,000ಕ್ಕೆ ಮಾರ್ಕೊಬಿಡ್ತಾ ಇದ್ದೀವಿ. ಯೂತ್, ನೀವು ಹಾಕೋ ಓಟ್ ಬದಲಾಯಿಸಿದ್ರೆ ನೀವು ಬದುಕೋ ಬದಲಾಗುತ್ತೆ. ಇಲ್ಲ ಅಂದರೆ ಇಂಥ ಭಗತ್ ಅಂತ ರಾಜಕಾರಣಿಗಳು ಬರ್ತಾ ಇರ್ತಾರೆ, ನಮ್ಮನ್ನು ಆಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮತದಾನ ನಮ್ಮ ಹಕ್ಕು, ದಯವಿಟ್ಟು ಅದನ್ನು ಯಾರೂ ಮಾರ್ಕೋಬೇಡಿ.